ಮಾಡಿಸ್ತಾರೆ. ನೋಡೋಣ ಏನು ಮಾಡಿಸ್ತಾರೆ ಅಂತ. ಹಾಂ, ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಸರ್ ಸಿದ್ದಪ್ಪ ಅಂತ. ಸಿದ್ದಪ್ಪ ಅವರೇ, ಯಾವರು? ತಾಳಿಕೋಟೆ ಸರ್. ತಾಳಿಕೋಟೆ. ಇಲ್ಲೇನು ಮಾಡ್ತೀರಾ? ಗಾರೆ ಕೆಲಸ ಮಾಡಕ್ಕೆ ಬಂದೀವಿ ಸರ್. ಓ, ನಮ್ಮ ತಾಳಿಕೋಟೆಯಿಂದ, ರಾಜು ತಾಳಿಕೋಟೆ ಗೊತ್ತಲ್ವಾ? ಹಾಂ, ಗೊತ್ತಾ ಸರ್. ನಿಮ್ಮವರೇ? ಹಾಂ, ನೋಡ್ರಿ, ನಮ್ಮ ತಾಳಿಕೋಟೆಯಿಂದ ಬಂದಿರುವಂಥ ನಿಮ್ಮ ಹೆಸರೇನಂದ್ರಿ? ಸಿದ್ದಪ್ಪ ಸರ್. ಸಿದ್ದಪ್ಪ ಅವರು ಗಾರೆ ಕೆಲಸ ಮಾಡಕ್ಕೆ ಬರ್ತೀರಿ. ಎಷ್ಟು ಕೊಡ್ತಾರೆ ಸರ್? 1500 ರೂಪಾಯಿ ಕೊಡ್ತಾರೆ ಸರ್. 1500 ರೂಪಾಯಿ. ನೋಡಿ, ನಾವು ಆನೇಕಲ್ನಲ್ಲಿ ಆನೇಕಲ್ ಅಭಿವೃದ್ಧಿನ ಮಾತಾಡ್ಸ್ಕೊಂಡು ಬರ್ತಾ ಇರ್ತೀವಿ. ಅದ್ರ ನಡುವೆ ಬೇರೆ ಊರಿನಿಂದ ಬಂದವರು ಕೂಡ ನಮಗೆ ಸಿಕ್ತಾಗ ಅವ್ರನ್ನ ಮಾತಾಡ್ಸೋದೇ ಒಂದು ಖುಷಿ. ಯಾಕೆ ಅಂತಂದರೆ ಅವ್ರು ಏನೋ ಒಂದು ಬಯಸಿ ಇಲ್ಲಿ ಬಂದಿರ್ತಾರೆ. ಅವ್ರ ಊರಲ್ಲಿ ಅವ್ರಿಗೆಲ್ಲ ಸಿಗ್ತಾ ಇದ್ರೆ ಅವ್ರು ಬೇರೆ ಊರಿಗೆ ಬರಲ್ಲ ಸರ್. ಕರೆಕ್ಟಾ? ಬರಲ್ಲ ಸರ್. ನಿಮ್ಮೂರಲ್ಲಿ ನಿಮಗೆಲ್ಲ ಸಿಗ್ತಾ ಇದ್ರೆ, ನಿಮ್ಮೂರಲ್ಲಿ ನಿಮಗೆಲ್ಲ ಅನುಕೂಲ ಇದ್ರೆ, ನೀವು ಯಾಕೆ ತಾಳಿಕೋಟೆಯಿಂದ ಈ ಆನೇಕಲ್ಲಿಗೆ ಬರ್ತಾ ಇದ್ರಿ? ಅಲ್ವಾ? ಬೆಂಗಳೂರಲ್ಲಿ ಹೋಗಿ ಮಾಡ್ತಾ ಇರ್ತೀರಿ. ಬೆಂಗಳೂರು ಆನೇಕಲ್ಲೆಲ್ಲ ಕೆಲಸ ಮಾಡ್ತೀರಿ. ಎಷ್ಟು ಕೊಡ್ತಾರೆ? 1300 1500 ರೂಪಾಯಿ ಕೊಡ್ತಾರೆ. ಅಂದರೆ ನೀವು ಮೇನ್ ಕೆಲಸ ಮಾಡೋರು, ಮೇನ್ ಕೆಲಸ ನಿಮ್ಮದೇ. ಇವ್ರು ಕೈಯಾಳುಗಳಿಗೆಲ್ಲ ಎಷ್ಟು ಕೊಡ್ತಾರೆ? ಅವ್ರಿಗೆ 700 750 800 ಕೊಡ್ತಾರೆ. 700 750 ಹಂಗೆ ಕೊಡ್ತಾರೆ. ಹೆಂಗೆ ಜೀವನ ಚೆನ್ನಾಗಿ ನಡೀತಾ ಇದೆ? ಎಲ್ಲಿ ಸರ್, ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಅದ ಬೆಲೆ. ಹಾಂ, ಒಂದು ಯಾವುದೂ ಕಮ್ಮಿ ಇಲ್ಲ. ಏನೇ ತೊಗೊಂಡ್ರೆ ಎಲ್ಲನೂ ಕಾಸ್ಟ್ಲಿನೇ. ಏನೇ ತೊಗೊಂಡ್ರು ಎಲ್ಲನೂ ಕಾಸ್ಟ್ಲಿನೇ. ಏನು ಮಾಡೋಕೆ ವಾರೆಲ್ಲ ದುಡಿದ್ರೆ ಒಬ್ರು ಕೂಲಿ ಕೊಡ್ತಾರೆ, ಒಬ್ರು ಕೂಲಿ ಕೊಡಲ್ಲ. ಅದೇ 500 600 1000 ರೂಪಾಯಿ ಉಳ್ಕೋಬೇಕಾದ್ರೆ ಜಾಸ್ತಿ. ಸಂಘ ಸಾಲ ಬೇರೆ ಅವು ತೀರ್ಸಟ್ಟಿಗೆ ನಾವು ಇಲ್ಲೇ ಸರ್. ಮಕ್ಕಳ ಎಜುಕೇಷನ್ ಕೊಡ್ಸೋಕ್ಕಾಗಲ್ಲ, ಏನೂ ಕೊಡ್ಸೋಕ್ಕಾಗಲ್ಲ ಸರ್. ಏನು ಕೊಡ್ಸೋಕ್ಕಾಗಿಲ್ಲ. ಅಲ್ಲಿ ನಿಮ್ಮ ತಾಳಿಕೋಟೆಗೆ ಯಾರು ಬರ್ತಾರೆ ಮೇಲೆ? ಮತ್ತು ತಾಳಿಕೋಟೆಗೆ ಇವರು ಸರ್ ಎಸ್ ಪಾಟೀಲ್ ನಡಳಿ, ಎಸ್ ಪಾಟೀಲ್ ನಡಳಿ ಮತ್ತು ನಾಡಗೌಡ ಅಂತ. ಅಪ್ಪಾಜಿ ನಾಡಗೌಡ. ಅಪ್ಪಾಜಿ ನಾಡಗೌಡ್ರು. ಕೆಲಸ ಮಾಡ್ಸಲ್ವಾ? ಕೆಲಸ ಅಭಿವೃದ್ಧಿ ಏನಿಲ್ಲ ಅಲ್ಲಿ. ಕಾಂಗ್ರೆಸ್ದು ಏನೋ ಹೇಳ್ಬೇಡ್ರಿ ಸರ್. ಏನು ಕುಮಾರಣ್ಣ ಬಂದ್ರೆ ಮಾತ್ರ ಪಕ್ಕ ನಾವು ಊರಲ್ಲೇ ಇರ್ತೀವಿ ಸರ್. ಕುಮಾರಣ್ಣ ಬಂದ್ರೆ ಊರಲ್ಲಿ ಇರ್ತೀವಿ. ಕುಮಾರಸ್ವಾಮಿ ಕುಮಾರಣ್ಣ ಬಂದ್ರೆ ನೀವು ಊರಲ್ಲೇ ಇರ್ತೀರಾ? ಊರಲ್ಲೇ ಇರ್ತೀವಿ. ಕುಮಾರಣ್ಣ ಇಲ್ಲ ಅಂತಂದ್ರೆ ನೀವು ಇಲ್ಲಿರ್ತೀರಾ? ಹ್ಞೂ ಸರ್. ಹಿಂಗೆ ವಿಷಯ ನೋಡಿ. ಜನ ಹೇಳ್ತಾ ಇರೋದು, ನಾವೇನು ಹೇಳ್ತಾ ಇಲ್ಲ. ಜನಾಭಿಪ್ರಾಯವೇ ಅಂತಿಮ ಅಲ್ವಾ? ಹಾಂ, ಆಯಿತು ಸರ್, ಥ್ಯಾಂಕ್ ಯು. ಇಲ್ಲೆಲ್ಲ ಅವರೇನಾ? ಹಾಂ, ಏನ್ರಿ ಕಾಕಾರ? ಅದನ್ನೇನು ತರ್ಬೇಡ, ನಾನು ಮಾತಾಡ ಏನೋ ಕೇಳ್ತಾರೆ, ಹೇಳ್ರಿ ಹೇಳ್ರಿ. ಬರ್ರಿ ಇಲ್ಲಿ. ಏನು ಮಾತಾಡಕ್ಕೆ ಬರಲ್ಲ ಸರಿ. ದಾರು ಪ್ರೈಸ್ ಜಾಸ್ತಿ ಮಾಡ್ರಿ. ದಾರು ಕುಡಿಯವಲ್ಲ ನಾನು. ಕುಡಿಯಲ್ರಿ? ಸೂಪರ್ ರೀ ನೀವು. ಹಂಗಾರ ಬೆಂಕಿ. ಯಾವ ಊರಿ ನಿಮ್ದು? ಊರ ಕೆಂಬಾಯಿ. ಎಲ್ಲಿ ತಾಲೂಕು ಯಾವ್ದು ಬರ್ತೈತಿ? ತಾಲೂಕು ಸುರ್ಪುರ ಬರ್ತದ. ಸುರ್ಪುರ್ ಬರ್ತೈತ್ರಿ? ಅದೇ ಬಿಟ್ರು ಮತ್ತೆ ಮಾತಾಡ್ಬೇಕಾರೆ ನೋಡ್ರಿ, ಮತ್ತೆ ಸುಮ್ಮನೆ ಇರ್ಬೇಕಿಲ್ಲ ನಿಮ್ಮ ಗಡಿ. ಯಾಕ ಅವ್ರನ್ನೂ ಮಾತಾಡಿಸ್ತೀನಿ ತರ್ರಿ. ಹೋಗ್ತಾರ ಮತ್ತೆ. ಹಾಂ, ಹೇಳ್ರಿ. ಯಾಕೆ ಊರು ಬಿಟ್ಟು ಇಲ್ಲಿಗೆ ಬಂದಿರಿ? ದುಡ್ಲಕ್ಕೆ ಬಂದೇವ್ರಿ. ಏನು ಕೆಲಸ ಮಾಡ್ತೀರಿ? ಏನು ಲೇಔಟ್ದಾಗ ಕೆಲಸ ಮಾಡ್ತೀನಿ. ನಮ್ಮ ಮೇಸ್ತ್ರಿ ಅವನೇ ನೋಡ್ರಿ. ಅವರೇ ಮೇಸ್ತ್ರಿ ಗೊತ್ತು. ಹೇಳಿದ್ರ? ಇದು ಎಷ್ಟು ಕೊಡ್ತಾರೆ ರೊಕ್ಕ ನಿಮ್ಗೆ? ರೊಕ್ಕ ಏನು ಜೋಡಿ 1000 ರೂಪಾಯಿ ಕೊಡ್ತಾರ. ಅಲ್ಲಿ ಯಾರು ನಿಮ್ಮ ಎಮ್ ಎಲ್ ಎ? ಯಾವ ಎಮ್ ಎಲ್ ಎ? ಪ್ರಕಾಶ್ ಪಾಟೀಲ್ ರೀ ನಿಮ್ಮ? ಶರಣಗೌಡ. ಶರಣ ಬಸಪ್ಪ ಗೌಡ. ಶರಣ ಬಸಪ್ಪ ಗೌಡ ದರ್ಶನಾಪುರ. ಶರಣ ಬಸಪ್ಪ ಗೌಡ ದರ್ಶನಾಪುರ. ಅಲ್ಲೆಲ್ಲ ಚಲೋ ಇದ್ರಿ, ನೀವು ಇಲ್ಲಿ ಯಾಕೆ ಬರ್ತಿದ್ರಿ ಆನೇಕಲ್ಗ? ಮತ್ತು ಅವ್ರು ಮತ್ತೆ ಏನು ಮಾಡೋಣ ಹೇಳ, ಅದನ್ನು ಸಜ್ಜೆಲ್ಲ ಬಿಟ್ಟು ಬಂದೀವಿ. ದುಡ್ಡು ನಿಮ್ಮ ಹೆಂಗಸ್ರಿಗೆಲ್ಲ 2000 ರೊಕ್ಕ ಕೊಡ್ತಾರಲ್ಲ, ಮತ್ತೆ ಇನ್ಯಾಕೆ ಚಿಂತೆ? 2000 ಹಾಕಿ ಕೊಟ್ಟಿದ್ದು ಏನಾಗ್ತದೆ? ಆಕಿಗೆ ಸಾಲಲ್ಲ, ನಮಗೇನು 6 ತಿಂಗಳು ಬೇಕು. ಅದು ಬಂದು ಮುಟ್ಟಕ್ಕೆ 6 ತಿಂಗಳು ಬೇಕು. ಹಾಂ, ಹೌದ್ರಿ? ಹಂಗೆ ದುಡಿತಿರ್ರಿ. ಮತ್ತೆ ನಿಮ್ಮ ಹೆಸ್ರೇನ್ರಿ ಅಕ್ಕರ? ನುಗ್ಗೆಕಾಯಿ ಭಾಳ ಇವತ್ತು ನುಗ್ಗೆಕಾಯಿ ಸಾಂಬಾರು ಜಬರ್ದಸ್ತ್. ನಿಂದ್ರಕ್ಕ 2000 ಬಂತಕ್ಕ? 2000 ಬಂತ? ಹಾಕಿಲ್ಲ? ಹಾಂ, ರೊಕ್ಕ ಹಾಕಿದ್ರೆ ಇಲ್ಲಿ ಯಾಕೆ ಬರ್ತಿದ್ರಿ ಅಂತೀರಿ? ಬಸ್ ಎಲ್ಲ ಫ್ರೀ? ಹಂಗೆ ಕೆಲಸ ಏನು ಮಾಡ್ಸಂಗಿಲ್ಲ ನಿಮ್ಮ ಊರಲ್ಲಿ? ಕೆಲಸ ಮಾಡಿಸ್ತಾರೆ. ಯಾವ ಕೆಲಸ ಇಲ್ಲ, ಅದಕ್ಕೆ ಜನತಾ ಮನೆ ಹಾಕ್ಸಲ್ಲ. 50 ವರ್ಷನವರ ಈ ಜನತಾ ಮನೆ ಮನೆ ಇಲ್ವಾ ನಿಮ್ಗೆ? ಮನೆ ಇಲ್ಲ. ಮತ್ತೆ ನೋಡ್ರಿ, ಅದನ್ನ ಹೇಳ್ಬೇಕಲ್ರಿ. ಮತ್ತೆ ನೀವು ಮನೆ ಇಲ್ರಿ? ನೋಡ್ರಿ, ಅವ್ರಿಗೆ ಮನೆ ಇಲ್ಲ ಅಂತ ನೋಡ್ರಿ. ಮನೆ ಇಲ್ಲ, ಅವ್ರು ಅದನ್ನ ಹೇಳ್ತಾ ಇಲ್ಲ. ಬರ್ರಿ, ನೀವು ಹೇಳ್ರಿ. ಆಯ್ತು, ಏನು ನಿಮ್ಮ ಹೆಸರು? ಪರವಾಗಿಲ್ಲ ಹೇಳ್ರಿ. ಅವ್ರಿಗೆ ನೋಡ್ರಿ ಮನೆ ಇಲ್ಲ ಬಂದು ನೋಡ್ರಿ, ಅವ್ರು ಮಾತಾಡೋಕೆ. ಅಲ್ರಿ, ಮನೆ ಇಟ್ಕೊಂಡಿಲ್ಲ ನೀವು, ಮನೆ ಇಲ್ದೆ ನೀವು ಹಿಂಗೆಲ್ಲ ಓಡಾಡ್ತಿದ್ರಿ. ಮನೆ ಇಲ್ಲ ಅಂತ ಹೇಳ್ಬೇಕಲ್ವಾ? ಹೌದ್ರಿ. ಮತ್ತೆ ಮನೆ ಬೇಕಂದ್ರ ನಿಮ್ಗೆ ನಿಮ್ಮ ಹೆಸರಲ್ಲೇ ಆಸ್ತಿ ಇದು ಜಾಗ ಬೇಕಂತಾರಿ. ಜಾಗನೂ ಇಲ್ಲ. ನಮ್ಗೆ 4 ಹೆಣ್ಣು ಮಕ್ಳು ನಾವೆಲ್ಲ ದುಡ್ದ ತಿನ್ಬೇಕ್ರಿ. ಸಿಟಿ ಒಳಗಡೆ ನಿಮ್ಗೆ ಅಂತ ಒಂದು ಅನುಕೂಲ ಮಾಡ್ಕೊಡಲ್ಲ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಏನು ಮಾಡಿ ಕೊಡ್ತಾರಿ? ಹಳ್ಳ್ಯಾಗ ಏನು ಮಾಡಿ ಕೊಡಲ್ರಿ. ಓಟ್ ಅಷ್ಟು ಹಾಕ್ಸೊಂತಾರಿ, ನಿಮ್ಮ ಹೆಸರಲ್ಲೇ ಮಾಡ್ತೇಂದಿ. ಆಯ್ತು, ಓಟ್ ಗೆದ್ದು ಬರೋಣ, ಆ ನಂತರ ಏನು ಮಾಡಂಗಿಲ್ರಿ. ಓಟ್ ಹಾಕಕ್ಕೆ ನನಗೊಂದು ಜಾಗ ಬೇಕ್ರಿ, ಹಂಗಿದ್ರೆ ಓಟ್ ಹಾಕ್ತೀನಿ ಅನ್ಬೇಕು ನೀವು. ನಾವೆಲ್ಲ ಅಂತಾರ ಗೆದ್ದು ಬಂದಿದ್ದು ಮಾಡ್ತೇವೆ ತಗೋರಿ ಅಂತಾರಿ. ಗೆದ್ದು ಬಂದ್ಮೇಲೆ ಮಾಡ್ತೀವಿ ಮಾಡ್ತೇವೆ ಅಂತಾರಿ. ಮತ್ತೆ ಇಲ್ರಿ? ಇಲ್ರಿ, ಅದ್ರ ಮ್ಯಾಗ ರೊಕ್ಕ ಬಂದವು 2000? ಏನಿಲ್ರಿ. ಇಲ್ರಿ? ವಾ, ಮತ್ತೆ ಇಲ್ಲಿ ಎಲ್ಲದ್ರಿ ನೀವು? ನಾವ್ರ ಇಲ್ಲಿ ಅವ್ರದನಹಳ್ಳಿಗೆ ಇಟ್ರಿ. ಮನೆ ಬಾಡಿಗೆ ಮನೇಲಿ ಇದ್ರಿ? ಇಲ್ರಿ, ಕೆಲಸದ ಮ್ಯಾಗ ಲೇಔಟ್ನಾಗ ಇರ್ತಾರೆ. ಲೇಔಟ್ನಾಗ ಇದ್ರಿ? ಓಕೆ ಆಯ್ತು. ಹಾಂ, ಮೇಸ್ತ್ರಿ ಇಲ್ಲ ಅದ್ರ ಬಿಡ್ರಿ.
ನೋಡ್ರಪ್ಪ ಇಲ್ಲಿ ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲ ಹುಚ್ಚು ಬಂದಂಗೆ ಕಾಯ್ತವ್ರೆ ಅಲ್ವೇ? ಎಷ್ಟೊತ್ತಿಂದ ಕಾಯ್ತಿದ್ದೀರಿ ಎಲ್ಲವಾ? ಬಸ್ಸಾ ಹೇಳಿ ಮೇಡಮ್, ಏನು ನಿಮ್ಮ ಹೆಸರು? ವಿದ್ಯಾಶ್ರೀ ಸರ್. ವಿದ್ಯಾಶ್ರೀ ಸರ್, ನಾನು ಮಾತಾಡೋಕೆ ನಾಚಿಕೆ ಆಯ್ತದಾ? ಸರ್ ಬೇರೆ ತಗೊಳ್ಳಿ. ಅಯ್ಯೋ ಪರವಾಗಿಲ್ಲ ಬನ್ನಿಪ್ಪ, ಮಾತಾಡ್ತೀನಿ. ಯಾವರು? ಸರ್ ಕನಕಪುರ ಆ್ಯಕ್ಚುಲಿ ನಾವು. ಕನಕಪುರದವ್ರ? ಡಿ ಕೆ ಶಿವಕುಮಾರ್ ನೋಡ್ಕೊಂಡ್ರ? ಇಲ್ಲ ಸರ್, ಅಲ್ಲೇ ಇರೋದು ನಾವು. ಅಲ್ಲೇ ಇರೋದು? ನಮ್ಮ ಅತ್ತೆ ಮನೆಗೆ ಬಂದಿದ್ವಿ. ಹೌದಾ? ಅತ್ತೆ ಮನೆ ಅಂದರೆ? ಸೋದರತ್ತೆ ಮನೆ. ಸೋದರತ್ತೆ ಮನೆ. ಹೆಂಗಿದೆ ಆನೆಕಲ್ಲು? ಚೆನ್ನಾಗೈತೆ. ಅಭಿವೃದ್ಧಿ? ಅಭಿವೃದ್ಧಿ ಇನ್ನೂ ಆಗಬೇಕು ಸರ್. ಇನ್ನೂ ಆಗಬೇಕು. ಗುಂಡಿನ ರೋಡ್ಗಳೇನು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಆಮೇಲೆ ಬಸ್ ಸ್ಟ್ಯಾಂಡ್ ಹೆಂಗಿದೆ? ಬಸ್ ಸ್ಟ್ಯಾಂಡ್ ನೋಡಿ ಅಲ್ಲೇ ನೀವೇ ನೋಡ್ತಾ ಇದ್ದೀರಲ್ಲ. ಅದಕ್ಕೆ ಕೇಳೋದಪ್ಪ, ನೀವೇನು ಹೇಳ್ತೀರಂತ. ನಾವು ಬಿಡಿ, ನಾವು ನೋಡ್ತಾ ಇರ್ತೀವಿ ಎಲ್ಲ ಕಡೆ, ಜನ ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟು. ಏನಜ್ಜಿ ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಪೆನ್ಷನ್ ದುಡ್ಡೆಲ್ಲ ಬರ್ತೈತಾ ಇಲ್ವಾ? ಬರ್ತದೆ. ಬರ್ತೈತಾ? ಎಷ್ಟು ರೂಪಾಯಿ ಬರ್ತೈತೆ? 1200 ಬರ್ತದೆ. 1200 ರೂಪಾಯಿ ತಿಂಗಳ ಬರ್ತೈತಾ? ಇಲ್ಲ ಅದು ಗುಳುಮ್ ಮನಸ್ತವ್ರ? ಇಲ್ಲ, 3 ತಿಂಗಳಾಗಿತ್ತು ಮೊನ್ನೆ ಕೊಟ್ರು. 3 ತಿಂಗಳು ಸೇರಿಸ್ಕೊಟ್ರಾ ಅಥವಾ ಬರೀ 1 ತಿಂಗಳು? 1 ತಿಂಗಳು ಕೊಟ್ರು. 3 ತಿಂಗಳು ಸೇರಿಸ್ಕೊಡ್ಬೇಕಪ್ಪ, 3600 ರೂಪಾಯಿ. ಅವಾಗ ಒಪ್ಕೋತೀನಿ. ನಾವ್ ಯಾರನ್ನ ಕೇಳೋಣ ಸ್ವಾಮಿ? ಅವ್ರು ಎಷ್ಟು ಕಳ್ಸಿದ್ರು ಅದನ್ನ ಇಸ್ಕೊಂಡು. ಹಂಗೆ. ಯಾವ್ರು? ನಾವು ಅಲ್ಲಿ ಮರಳವಟ್ಟ ಮರಸಳ್ಳಿ ಅಂತ. ಹೌದಾ? ಹೆಂಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಯ್ತದ ಆನೆಕಲ್ಲು? ಚೆನ್ನಾಗದೆ. ಚೆನ್ನಾಗದೆ. ಸುಮ್ಮನೆ ಚೆನ್ನಾಗದೆ ಅಂತ ಹೇಳೋದಲ್ಲ, ಕೇಳಿದ್ರು ಅಂತ ಹೇಳ್ಬೇಕು ಸತ್ಯವಾ? ಏನೋ ಇರೋ ಅಷ್ಟು ಚೆನ್ನಾಗದ. ಇವಾಗ ಇನ್ನು ಮುಂದೆ ಏನೇನು ಮಾಡ್ತಾರೋ ನೋಡ್ಕೋಬೇಕು. ಇನ್ನು ಮುಂದೆ ಏನೇನು ಮಾಡ್ತಾರೋ ನೋಡ್ಕೋಬೇಕು. ಏನು ಆವಾಜ್ಗಳು ಬಿಡ್ತಾವ್ರಿ ಇವರು? ಏನ್ರಿ? ಹೇಳಿ, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಭಾಗ್ಯಮ್ಮ. ಭಾಗ್ಯಮ್ಮ, ಎಲ್ಲ ಭಾಗ್ಯಗಳು ಸಿಗ್ತಾ ಇದೆಯಾ? ಸಿಗ್ತಾ ಇತ್ತಪ್ಪ. 3 ತಿಂಗಳಿಂದ ಹಾಕ್ಲೇ ಇಲ್ಲ ಅವನು. ಭಾಗ್ಯಮ್ಮಗೆ ಬೇಜಾರು ಹಾಕಿರೋದು, ಅದಕ್ಕೆ ಭಾಗ್ಯಮ್ಮನ ಕರ್ಸ್ಕೊಂಡಿರೋದು. ಇವಾಗ ಬರ್ತಾರೆ ಹೋಗಿ ಮಾತಾಡು ಅಂತ ಭಾಗ್ಯಮ್ಮನ್ ವಿಡಿಯೋದವ್ರು ಬರ್ತಾರೆ, ಹೋಗಿ ಮಾತಾಡಮ್ಮ ಭಾಗ್ಯಮ್ಮ ಅಂತ. ಯಾವ ಭಾಗ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಏನು ಅಭಿವೃದ್ಧಿಗಳು ಮಾಡ್ಕೊಡ್ತಾರೆ, ಹೇಳು ಅಂತ ಭಾಗ್ಯಮ್ಮನ್ ಕರೆಸಿ ಇಲ್ಲಿ ಕುಂಡ್ರಸವ್ರೆ. ನಿಮ್ಮ ಹೆಸರೇನೋ? ನಂಜಮ್ಮ. ನಂಜಮ್ಮ. ಭಾಗ್ಯಮ್ಮ ಬಂದು ಭಾಗ್ಯಮ್ಮನ ಕೈಲಿ ಮಾತಾಡಿಸಿ ನಂಜಮ್ಮನ ಕೈಲಿ ನಂಜಿಡಿಸ್ತವ್ರೆ. ಹೌದೌದು, ನಂಜು ನುಂಗ್ತಾವ್ರೆ. ನುಂಗ್ತಾವ್ರೆ ನುಂಗ್ಬಿಟ್ಟು ಯಾವ ಕಕ್ತಾರೋ ಗೊತ್ತಿಲ್ಲ. ಯಾವ ಕಕ್ಕಿಸ್ತಾರೋ? ಕಕ್ಕದಂದ್ರೆ ಕಕ್ತೀರಾ ಅಥವಾ ಕಕ್ಕಿಸ್ತೀರಾ? ಕಕ್ಕಿಸ್ತೀವಿ. ಕಕ್ಕಿಸ್ತೀರಿ. ಹಂಗೆ. ಆನೆಕಲ್ಲಯ್ಯ ಹೆಂಗಿದೆ? ಆನೆಕಲ್ಲು ಅಭಿವೃದ್ಧಿ ಚೆನ್ನಾಗಿದ್ದದ? ಚೆನ್ನಾಗೈತಪ್ಪ. ಏನ್ ಯಾವ್ಯಾವ ಬಸ್ಗಳಿಲ್ಲ, ಏನು ಇಲ್ಲ. ಏನ್ ಮಾಡೋದು ಅವ್ರ? ಬಸ್ಗಳಿಲ್ಲ ನ್ಯಾಯವಾಗಿ? ಯಾವ್ಯಾವ ಬಸ್ಗಳಿಲ್ಲ. ರೋಡ್ಗಳೆಲ್ಲ ಹೆಂಗಿದಾವೆ? ರೋಡ್ಗಳು ಸುಮ್ನೆ ಹೆಂಗವೆ ಇನ್ ಹೆಂಗವೆ. ಏನ್ ಮಾಡ್ತಾನೆ? ಯಾವ ಕಡೆನೇ ಮಾಡ್ತಾನೆ, ಈ ಕಡೆ ಮಾಡ್ತಾನೆ. ಅವನ ಮಾಡ್ಬೇಕು ಮತ್ತೆ ಮಾಡ್ತಾನೆ. ಅದೇ ಯಾವನ ಎಮ್ಮೆಲ್ಯೆ ಎಲ್ಲ ಸೇರ್ಕೊಂತಾನೆ ಹೋಗಿ ಅವನ ಎಲ್ಲೋ ಸೇರ್ಕೊಂತಾನೆ ಬಂದು. ಎಷ್ಟು ಗಂಟೆಯಿಂದ ಕಾಯ್ತೀರಿ? ಅಲ್ಲ, ನಾವು ಮಾತಾಡ್ಸಕ್ ಬಂದಾಗ್ಲೇ ಬಸ್ ಬಂತಲ್ಲಪ್ಪ. ವಾ ದೇವ್ರೆ, ಇನ್ನು ಬಸ್ ಬಂದೇ ಬಂದ್ ಬಿಡಿ. ಅವ್ರು 12:30 ಕಾಯ್ತಾವ್ರಲ್ಲ. ನಾವು 1:30 ಕಾಯ್ತಾ ಇದ್ದೀವಿ. ಹೌದಾ? ಅವ್ರು 12:30 ಕಾಯ್ತಾವ್ರೆ. ಹೌದಾ? ನೋಡಪ್ಪ ಬಂದೇ ಇಲ್ಲ ಬಸ್. ಬಂದೇ ಇಲ್ಲ. ನಿಮಗೆಲ್ಲ ಫ್ರೀ ಕೊಟ್ಟಾರಲ್ಲ ಬಸ್, ಅದಕ್ಕೆ ಬತ್ತಾ ಇಲ್ಲ ಅನ್ಸುತ್ತೆ. ಹೌದಾ? ಹಂಗಾದ್ರೆ ಕ್ಯಾನ್ಸಲ್ ಮಾಡ್ಬಿಡ್ಲಿ, ದುಡ್ಡು ಕೊಟ್ಟೆ ಹೋಗೋಣ. ಫ್ರೀ ಕೊಟ್ರೆ ಖುಷಿ ಪಡ್ತೀರಾ, ಆಮೇಲೆ ಕ್ಯಾನ್ಸಲ್ ಮಾಡಿ ಅಂತ. ಆಮೇಲೆ ನಮ್ ತಲೆ ಮೇಲೆ ಒರೆಸ್ತಾರೆ. ಹಾಕು ಅಂತ ಹೇಳಿದ್ವಾ ಬಸ್ ತಗತ್ತಿದಿರಲ್ಲ. ಮತ್ತೆ ಟಿಕೆಟ್ ತಗೊಂಡು ಹೋಗ್ತೀವಿ. ಹೋಗ್ತೀರಾ ಟಿಕೆಟ್ ತಗೊಂಡು? ನಿಜವಲ್ವೇ? ನಾವೇ ಆಗ್ತಾ ಇಲ್ಲಿ ನಿಮ್ಮ ಪರ್ಸಲ್ ಆಧಾರ್ ಕಾರ್ಡ್ ಇರ್ಬೇಕು, ನೋಡ್ತೀರಿ? ಆಧಾರ್ ಕಾರ್ಡ್ ಇರ್ತೈತಾ? ಇರ್ತೈತಪ್ಪ ಆಧಾರ್ ಕಾರ್ಡ್. ಹಂಗೆ. ಆಯ್ತು. ಓಕೆ ವೀಕ್ಷಕರೇ, ನೀವು ಆನೆಕಲ್ನಲ್ಲಿ ಜನ ಮಾತನಾಡಿದ್ದನ್ನು ಗಮನಿಸಿದ್ರಿ. ನಾನೀಗ ಆ ಬಸ್ ಸ್ಟ್ಯಾಂಡ್ನಲ್ಲಿ ಜನರನ್ನು ಮಾತನಾಡಿಸ್ಕೊಂಡು ಯಾಕೆ ನಾನು ಇಲ್ಲಿ ಬಂದು ಈ ಕಾರ್ಯಕ್ರಮನ ಎಂಡ್ ಮಾಡ್ತಾ ಇದ್ದೀನಿ ಅಂತಂದರೆ, ಅವರೆಲ್ಲ ಹೇಳಿದ್ರಲ್ಲ ಯಾವ ರೀತಿ ರಸ್ತೆ ಗುಂಡಿಗಳು ಇಡೀ ಆನೆಕಲ್ಲು ಅಭಿವೃದ್ಧಿಯಲ್ಲಿ ಕುಂಠಿತಗೊಂಡಿದೆ, ಎಷ್ಟರ ಮಟ್ಟಿಗೆ ರಸ್ತೆಗಳು ಹಾಳಾಗಿವೆ ಅಂತ. ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಸೊ ಇದು ನೇರವಾಗಿ ಬೆಂಗಳೂರಿನಿಂದ ಆನೆಕಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ರಸ್ತೆ ಗುಂಡಿಗಳು. ಯಾವಾಗ ಡಬಲ್ ರೋಡ್ ಶುರುವಾಗುತ್ತೋ ಅವಾಗ ಒಂಚೂರು ಪರವಾಗಿಲ್ಲ ರೋಡು, ಮತ್ತು ಸಿಟಿ ಒಳಗಡೆ ಹೋದ ಕೂಡಲೇ ಕಂಪ್ಲೀಟ್ ಗುಂಡಿಮಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಜನರು ಕೂಡ ಅದನ್ನೇ ಹೇಳಿದ್ರು, ಆನೆಕಲ್ ಅಭಿವೃದ್ಧಿ ಆಗಬೇಕು ಅಂತೇಳಿ. ಸೊ ಆನೆಕಲ್ ಶಿವಣ್ಣ ಅಂತ ಕರೆಯೋ ಶಿವಣ್ಣ ಅವರು ದಯವಿಟ್ಟು ಆದಷ್ಟು ಬೇಗ ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಡ್ತಾ ಇದ್ದೀನಿ. ಸಾಕಷ್ಟು ಸಮಸ್ಯೆಗಳನ್ನು ಜನರು ಹೇಳಿದ್ರು. ಅದೇ ರೀತಿಯಾಗಿ ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಏರಿಯಾದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು